ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ವೃದ್ಧಾಪ್ಯದ ಸಮಸ್ಯೆಗಳು ಹಾಗೆ ಸರ್ಕಾರದಲ್ಲಿ ಹಾಗೂ ಕಾನೂನಾತ್ಮಕವಾಗಿ ಯಾವೆಲ್ಲ ಸವಲತ್ತುಗಳು ನಿಮಗಿವೆ ಅನ್ನೋದ್ರ ಬಗ್ಗೆ ಸಣ್ಣ ಅರಿವನ್ನು ಮೂಡಿಸುವಂತಹ ಪ್ರಯತ್ನ ನಮ್ಮದು. ರಾಜೇಶ್ವರಿ ಅವರು ಇನ್ನಷ್ಟು ಮಾಹಿತಿ ಕೊಡ್ತಾರೆ, ಬನ್ನಿ ತಿಳ್ಕೊಳ್ಳೋಣ. ರಾಜೇಶ್ವರಿ ಅವರು ಈಗಾಗಲೇ ಹೇಳಿದ್ರಿ, ಕಾನೂನಾತ್ಮಕವಾಗಿ ಮುಂಚೆ ಸರ್ಕಾರದಲ್ಲಿ ಏನೆಲ್ಲ ಸವಲತ್ತುಗಳಿವೆ ವೃದ್ಧಾಪ್ಯಕ್ಕೆ ಅಂತ, ಯಾವೆಲ್ಲ ಸವಲತ್ತುಗಳನ್ನು ವೃದ್ಧರು ಪಡ್ಕೋಬಹುದು ಮತ್ತೆ ವಯೋಮಿತಿ ಎಷ್ಟಿರುತ್ತೆ? ಇವಾಗ ಸೀನಿಯರ್ ಸಿಟಿಸನ್ ಅಂದರೆ 60 years ಫಿಕ್ಸ್ಡ್. ಅದು ಈಚ್ ಡಿಪಾರ್ಟ್ಮೆಂಟ್, ಈಚ್ ಮಿನಿಸ್ಟ್ರಿಯಿಂದ ಇವ್ರಿಗೆ ಪ್ರಿವಿಲೇಜಸ್ ಇದೆ. ಎಷ್ಟು ಇದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇತ್ತು ಓದಬೇಕಾದ್ರೆ. ಈ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಅಂತ ಇದೆಯಲ್ಲ, ಅಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಓಲ್ಡರ್ ಪರ್ಸನ್ ಅಂತ ಒಂದು ಸ್ಕೀಮ್ ಇದೆ ಭಾವನಾ. ಅದ ಪ್ರಕಾರ ಫೈನಾನ್ಷಿಯಲ್ ಸೆಕ್ಯೂರಿಟಿ, ಹೆಲ್ತು, ನ್ಯೂಟ್ರಿಷನ್, ಶೆಲ್ಟರು, ಎಜುಕೇಷನ್ ಮತ್ತು ಇದು ರೈಲ್ವೆ ರೈಲ್ವೆ ಟಿಕೆಟ್ಸಲ್ಲಾಗಲಿ ಬಸ್ ಟಿಕೆಟ್ಸಲ್ಲಿ ಅವ್ರಿಗೆ ಕನ್ಸೆಷನ್ಸ್ ಇರುತ್ತೆ. ಸುಮಾರು ಅವ್ರಿಗೆ ಇದು ಪ್ರಿವಿಲೇಜಸ್ ಈ ಸ್ಕೀಮ್ಸಲ್ಲಿ ಇದೆ. ಅದಕ್ಕೆ ಅಂತ ನ್ಯಾಷನಲ್ ಕೌನ್ಸಿಲ್ ಫಾರ್ ಓಲ್ಡರ್ ಪರ್ಸನ್ ಅಂತ ಒಂದು ಕೌನ್ಸಿಲು ಇದೆ. ಈ ಸ್ಕೀಮ್ನ ಚೆನ್ನಾಗಿ ಮಾಡ್ತಾ ಇದ್ದಾರಾ ಅಂತ ಅದನ್ನು ಮಾನಿಟರ್ ಮಾಡೋಕ್ಕೆ ಇದೆ. ಆಮೇಲೆ ಇವಾಗ ಏನಾದರೂ ಸ್ಕೀಮ್ ಫಾರ್ ಅಸಿಸ್ಟೆನ್ಸ್ ಆಫ್ ಓಲ್ಡರ್ ಪರ್ಸನ್ ಮಾಡಿದಾಗ ಅದಕ್ಕೆ ಪ್ರಾಜೆಕ್ಟ್ಗೆ ಅಂತ 90% ಫಾರ್ ಕನ್ಸ್ಟ್ರಕ್ಷನ್ಸ್ಗೆ ಕೊಡ್ತಾರೆ. ಆಮೇಲೆ ಇವಾಗ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ತಗೊಂಡಾಗ ಯಾರೇ ಆಗಲಿ ಅವರು 60 years ಆದಾಗ 75 ರೂಪೀಸ್ ಸರ್ಕಾರ ಕೊಡುತ್ತೆ. ಈ ವಿಲೇಜಲ್ಲಿ ದಯವಿಟ್ಟು ಈಗ ಎಕ್ಸಸೈಸ್ ಮಾಡ್ಕೊಳ್ಳಿ. ಮಂತ್ಲಿ 75 ರೂಪೀಸ್ ಕೊಡ್ತಾರೆ. ಮತ್ತು ಅವರಿಗೆ ಈ ಫುಡ್ ಗ್ರೇನ್ಸ್, ಇದು ರೈಸ್ ಆಗಲಿ ವೀಟ್ ಆಗಲಿ 10 kg ಪರ್ ಮಂತ್ ಕೊಡ್ತಾರೆ ರೂರಲ್ ಸೈಡಲ್ಲಿ. ಒಂದು ತಿಂಗಳಿಗೆ 10 kg ಅಷ್ಟು ಆಹಾರ ಧಾನ್ಯ ವಯೋವೃದ್ಧರಿಗೆ ಕೊಡ್ತಾರೆ. ಮತ್ತು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅಂತ ತಗೊಂಡಾಗ ಇವ್ರಿಗೆ ಇನ್ಕಮ್ ಟ್ಯಾಕ್ಸ್ ರಿಬೇಟ್ಸ್ ಇದೆ. ಮತ್ತು ಇದು ಮೆಡಿಕಲ್ ಇನ್ಶೂರೆನ್ಸ್ ಸ್ಕೀಮಲ್ಲಿ ಡಿಡಕ್ಷನ್ ಆಫ್ ಪ್ರೀಮಿಯಮ್ ಅಪ್ ಟು 15,000 ಇದೆ. ಇವಾಗ ಏನಾದರೂ FD ಮಾಡಿದರೆ ಅದಕ್ಕೆ ಇಂಟ್ರೆಸ್ಟ್ ಹೈಯರ್ % ಕೊಡ್ತಾರೆ. ಸೇವಿಂಗ್ಸಲ್ಲೂ ಇವ್ರಿಗೆ ತುಂಬಾ ಪ್ರಿವಿಲೇಜಸ್ಸು ಫೈನಾನ್ಷಿಯಲಿ ಇವ್ರಿಗೆ ಸಿಗತ್ತೆ. ಇವಾಗ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ತೊಗೊಂಡಾಗ ಇವ್ರು ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಸಪ್ರೇಟ್ ಕ್ಯೂ, ಇವ್ರು ಲೈನಲ್ಲಿ ನಿಂತ್ಕೊಳ್ಳೋಂಗಿಲ್ಲ. ಆಮೇಲೆ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ತೊಗೊಂಡಾಗ ಇವ್ರಿಗೆ 40% ಕನ್ಸೆಷನ್ಸ್ ಇರುತ್ತೆ ಫೇರಲ್ಲಿ. ಆಮೇಲೆ ಮಿನಿಸ್ಟ್ರಿ ಆಫ್ ಏವಿಯೇಷನ್ಸ್ ಅಲ್ಲಿ 50% ಕನ್ಸೆಷನ್ ಏರ್ ಟಿಕೆಟಲ್ಲಿ. ಆಮೇಲೆ ಮಿನಿಸ್ಟ್ರಿ ಆಫ್ ಟ್ರಾನ್ಸ್ಪೋರ್ಟಲ್ಲಿ ಭಾವನಾ ನಮ್ಗೆ ಗೊತ್ತೇ ಇರಲ್ಲ, ಬಸ್ಸಲ್ಲಿ 2 ಸೀಟು ಅವ್ರಿಗೆ. ಇನ್ಮೇಲೆ ರೋಡಲ್ಲಿ ಬಸ್ಸಲ್ಲಿ ಹೋಗೋರು 2 ಸೀಟ್ಸು ಎಲ್ಡರ್ಲಿ ಪರ್ಸನ್ಸ್ಗೆ ಇನ್ಮೇಲೆ ಬಿಟ್ಬಿಡಿ ದಯವಿಟ್ಟು, ಅವ್ರಿಗೆ ರೈಟ್ಸ್ ಇದೆ. ಆಮೇಲೆ ಟೆಲಿಕಮ್ಯುನಿಕೇಷನ್ ಅಂತ ತೊಗೊಂಡಾಗ ಇವಾಗ ಏನೇ ಕನೆಕ್ಷನ್ಸು ಅವ್ರು ಏನಾದರೂ ಅಪ್ಲೈ ಮಾಡಿದ್ರೆ ಪ್ರಿಯಾರಿಟಿ ಬೇಸಿಸ್, ಈ ಸೀನಿಯಾರಿಟಿಗೆ ಅವ್ರಿಗೆ ಬೇಗ ಕನೆಕ್ಷನ್ ಕೊಡಬೇಕಾಗಿರುತ್ತೆ ಟೆಲಿಕಮ್ಯುನಿಕೇಷನ್ಸ್ ಅವರು. ಇವಾಗ ಮಿನಿಸ್ಟ್ರಿ ಆಫ್ ಸೋಷಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್ ಇದೆಯಲ್ಲ, ಅಲ್ಲಿಂದ ಡೈರೆಕ್ಷನ್ ಬಂದಿದೆ. ಯಾವೇ ಕೇಸಸ್ಸು ಇದ್ದಾಗ ಸೀನಿಯರ್ ಸಿಟಿಸನ್ ಅಂತ ಅಂದಾಗ ಆ ಕೇಸು ಬೇಗ ಡಿಸ್ಪೋಸಲ್ ಆಗಬೇಕು ಅಂತಲೂ ಇದೆ. ಅದಕ್ಕೂ ಮುಂಚೆ ಒಂದು ಪ್ರಶ್ನೆ, ಅಂದರೆ ಈ ಎಲ್ಲ ಸವಲತ್ತುಗಳನ್ನು ಪಡ್ಕೋಬೇಕಾದ್ರೆ ಇಂತಹದ್ದೇ ವರ್ಗಕ್ಕೆ ಸೇರಿದ ವಯಸ್ಕರಾಗಬೇಕು, ಅಂದರೆ ಹಿರಿಯರಾಗಬೇಕು ಅಂತ ಏನಾದರೂ ಇದೆಯಾ? ಅಂದರೆ ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ ಆ ಥರ ಏನಾದರೂ? ಓನ್ಲಿ ಏಜ್, ಇಲ್ಲಿ ಬಂದು ಓನ್ಲಿ ಏಜ್ ಮ್ಯಾಟರ್ಸ್ ಭಾವನಾ. ಏಜ್ ಮಾತ್ರ ಇದರಲ್ಲಿ ಕೌಂಟ್ ಆಗುತ್ತೆ. ಅವ್ರ ಏಜ್ ತೋರಿಸಿದಾಗ ಈ ಕನ್ಸೆಷನ್ಸ್ ಎಲ್ಲನೂ ಅವ್ರಿಗೆ ಕೊಡ್ತಾರೆ. ಇವಾಗ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತಲೂ ಇದೆ. ಅದಕ್ಕೆ 9% ಪರ್ ಆ್ಯನಮ್ ಇಂಟ್ರೆಸ್ಟು ಇದೆ. ಇವಾಗ LIC ಸ್ಕೀಮ್ಸ್ಗಳು ಸಾಕಷ್ಟು ಇವ್ರುಗಳಿಗೆ ಫೇವರ್ ಆಗಿದೆ ಭಾವನಾ. ಈ ಜೀವನ್ ಧಾರ ಯೋಜನಾ ಇದೆ, ಜೀವನ್ ಅಕ್ಷಯ ಯೋಜನಾ ಇದೆ, ಮೆಡಿಕಲ್ ಇನ್ಶೂರೆನ್ಸ್ ಯೋಜನಾ ಇದೆ. ಸೊ ಇಷ್ಟು ಸ್ಕೀಮ್ಸು ಇವ್ರುಗಳಿಗೆ ಇದೆ. ಇವಾಗ ನ್ಯಾಷನಲ್ ಹೌಸಿಂಗ್ ಬ್ಯಾಂಕಲ್ಲಿ ನಾವು ಇವಾಗ ಇಫ್ ಐ ಆಮ್ ಎ ಸೀನಿಯರ್ ಸಿಟಿಸನ್, ನಾನು ಸೀನಿಯರ್ ಸಿಟಿಸನ್ ಅಂದರೆ ನನ್ನ ಪ್ರಾಪರ್ಟಿನ ಮಾರ್ಗೇಜ್ ಮಾಡ್ಬೋದು ಬ್ಯಾಂಕ್ಗೆ. ಮಂತ್ಲಿ ಅಂಟಿಲ್ ಡೆತ್, ನಾನು ಸಾಯೋವರೆಗೂ ನನಗೆ ಮಂತ್ಲಿ ಇಷ್ಟು ಅಂತ ಅವರು ಕೊಡ್ತಾ ಇರ್ತಾರೆ. ಸತ್ತ ಮೇಲೆ ನನಗೆ ಎಷ್ಟು ಲೋನ್ಸ್ ಕೊಟ್ಟಿದ್ದಾರೋ ಆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಆ ಪ್ರಾಪರ್ಟಿನ ಸೇಲ್ ಮಾಡಿ ಅದನ್ನು ರಿಯಲೈಸ್ ಮಾಡ್ಕೊತಾರೆ. ಅದು ಬೇಡ ಅಂತಂದರೆ ಮಕ್ಕಳು ಆ ಲೋನ್ನ ರಿಯಲೈಸ್ ಮಾಡ್ಬೋದು. ಸೊ ನನಗನ್ಸೋದು ಸೀನಿಯರ್ ಸಿಟಿಸನ್ ಎಲ್ಲ ದಯವಿಟ್ಟು ಇದನ್ನು ಯೂಸ್ ಮಾಡಿ ಡಿಗ್ನಿಫೈಡ್ ಆಗಿರಿ. ಯಾಕೆ ಒಬ್ಬರನ್ನ ಬೇಡಬೇಕು ಅಲ್ವಾ ಇದನ್ನು ಅವ್ರ ಮನೆಯೇ ಅಡ್ಮಾನ ಇಟ್ಟು ಸೆಟ್ ಮೇಲೆ ಯಾರಿಗೋದ್ರಿ ಏನಂತೆ
ಸೊ ಲೆಟ್ ದಮ್ ಎಂಜಾಯ್, ಡಿಗ್ನಿಫೈಡ್ ಆಗಿ ಇರ್ಬೋದಲ್ಲ. ಈ ಸ್ಕೀಮ್ ಅವರು ಯೂಸ್ ಮಾಡ್ಕೊಬೋದು. ಇವಾಗ ಆ್ಯಕ್ಟ್ ಅಂತ ತಗೊಂಡಾಗ ಇದು ಬಂದು ದ ಮೇಂಟೆನೆನ್ಸ್ ಆ್ಯಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಆ್ಯಂಡ್ ಸೀನಿಯರ್ ಸಿಟಿಸನ್ ಆ್ಯಕ್ಟ್ 2007. 2007 ಈ ಆಕ್ಟ್ ಬಂದಿದೆ ಭವನ. ಇದು ಕಾರಣ ಅಂದ್ರೆ ಯಾವ ಅವೇರ್ನೆಸ್ಸೇ ಇಲ್ಲ, ಯಾರಿಗೂ ಇಲ್ಲ. ನಿಜವಾಗಿ ಆಶ್ಚರ್ಯ ಆಗುತ್ತೆ ಇಂತಹ ಒಂದು ಕಾಯ್ದೆ ಇದೆ ಅಂದ್ರೆ. ಈ ಆಕ್ಟ್ ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಅದು ರಿಯಲಿ ತುಂಬಾ ಸ್ಯಾಡ್. ಯೂಶಲಿ ನಾವು ಕೋರ್ಟಲ್ಲಿ ಈ ಕ್ರಿಮಿನಲ್ ಪ್ರೊಸೀಜರ್ 125 ಅಲ್ಲಿ ಹಾಕ್ತೀವಿ ಮೇಂಟೆನೆನ್ಸ್ಗೆ. ಅದಕ್ಕೂ ಇದಕ್ಕೂ ಸುಮಾರು ಡಿಫ್ರೆನ್ಸಸ್ ಇದೆ. ದಿಸ್ ಆಕ್ಟ್ ತುಂಬಾ ಅವ್ರಿಗೆ ಅನುಕೂಲವಾಗಿರತ್ತೆ. ಈ ಆಕ್ಟ್ ಏನಂದ್ರೆ ಇದರಲ್ಲಿ ಸೀನಿಯರ್ ಸಿಟಿಸನು ಕವರ್ ಆಗ್ತಾರೆ, ಆಮೇಲೆ ಪೇರೆಂಟ್ಸು ಕವರ್ ಆಗ್ತಾರೆ. ಅಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಅಲ್ಲಿ ಓನ್ಲಿ ಪೇರೆಂಟ್ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್ ಅಗೇನ್ಸ್ಟ್ ದ ಸನ್. ಇಲ್ಲಿ ಸೀನಿಯರ್ ಸಿಟಿಸನ್ನು ಕ್ಲೇಮ್ ಮಾಡ್ಬೋದು, ಇಲ್ಲ ಆಮೇಲೆ ಪೇರೆಂಟ್ಸು ಕ್ಲೇಮ್ ಮಾಡ್ಬೋದು. ಈ ಆ್ಯಕ್ಟ್ ಪ್ರಕಾರ ಹಾಕಿದ ತಕ್ಷಣ 90 ಡೇಸಲ್ಲಿ ಈ ಕೇಸ್ನ ಡಿಸ್ಪೋಸ್ ಮಾಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗಾಗಲೇ ನಾವು ನೋಡಿದ್ವಿ ಯಾವ ರೀತಿ ವೃದ್ಧಾಪ್ಯದಲ್ಲಿ ಹಲವಾರು ಸವಲತ್ತುಗಳು ಸಹಾಯಕ್ಕೆ ಬರುತ್ತವೆ ಅಂತ. ಸರ್ಕಾರದಲ್ಲೂ ಕೂಡ ಸಾಕಷ್ಟು ಸವಲತ್ತುಗಳಿವೆ, ಸಾರಿಗೆಯಲ್ಲಿವೆ. ರಾಜೇಶ್ವರಿ ಅವರು ಹೇಳಿದಾಗೆ ವಿವಿಧ ವಲಯಗಳು ತಮ್ಮದೇ ಆದಂತಹ ಕೆಲವೊಂದು ಸವಲತ್ತುಗಳನ್ನು ವಯೋವೃದ್ಧರಿಗೋಸ್ಕರ ಮೀಸಲಾಗಿಟ್ಟಿವೆ. ಆದರೆ ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ವಿರಾಮ.